ಈ ನವೋದಯ 9th ಎಂಟ್ರೆನ್ಸ್ ಎಕ್ಸಾಮಿನ ರಿಸಲ್ಟ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಔಟ್ಪುಟ್ ಆಗಿರುತ್ತೆ ರಿಸಲ್ಟು. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಜೊತೆಗೆ ರಿಸಲ್ಟ್ ಬಗ್ಗೆ ಸುಮಾರು ಪೇರೆಂಟ್ಸಿಗೆ ಈಗ ಆಲ್ರೆಡಿ ಯಾರ್ಯಾರೆಲ್ಲ ರಿಸಲ್ಟ್ ಇನ್ ಕೇಸ್ ನೋಡಿರ್ತಾರೆ ಅಥವಾ ರಿಸಲ್ಟ್ ಹೇಗೆ ನೋಡೋದು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಏನೇ ಗೊಂದಲಗಳಿದ್ರೆ ಏನೇ ಡೌಟ್ಸ್ ಇದ್ರೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಕೊನೆ ತನಕ ಈ ವಿಡಿಯೋನ ನೋಡಿ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಅಭಿಲಾಷ್. ಎಸ್ ಆತ್ಮೀಯ ಪೋಷಕರೇ ಮತ್ತು ಮಕ್ಕಳೇ, ನವೋದಯ 9th ಎಂಟ್ರೆನ್ಸ್ ಎಕ್ಸಾಮಿಗೆ ರಿಲೇಟೆಡ್ ಆಗಿ ಸುಮಾರು ಜನ ಪೇರೆಂಟ್ಸ್ ನಮ್ಮಲ್ಲಿ ಎಂಕ್ವೈರಿ ಮಾಡ್ತಾ ಇದ್ರು, ಸರ್ ರಿಸಲ್ಟ್ ಯಾವಾಗ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ರಿಸಲ್ಟ್ ಇವತ್ತು ಬಂದಾಗಿದೆ. ಇವತ್ತು ದಿನಾಂಕ 29 ಏಪ್ರಿಲ್ 2026 ಬುಧವಾರದಂದು ಈ ನವೋದಯ 9th ಎಂಟ್ರೆನ್ಸ್ ಎಕ್ಸಾಮಿನ ರಿಸಲ್ಟ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಔಟ್ಪುಟ್ ಆಗಿರುತ್ತೆ ರಿಸಲ್ಟು. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಜೊತೆಗೆ ರಿಸಲ್ಟ್ ಬಗ್ಗೆ ಸುಮಾರು ಪೇರೆಂಟ್ಸಿಗೆ ಈಗ ಆಲ್ರೆಡಿ ಯಾರ್ಯಾರೆಲ್ಲ ರಿಸಲ್ಟ್ ಇನ್ ಕೇಸ್ ನೋಡಿರ್ತಾರೆ ಅಥವಾ ರಿಸಲ್ಟ್ ಹೇಗೆ ನೋಡೋದು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಏನೇ ಗೊಂದಲಗಳಿದ್ರೆ ಏನೇ ಡೌಟ್ಸ್ ಇದ್ರೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಕೊನೆ ತನಕ ಈ ವಿಡಿಯೋ ನೋಡಿ. ಇನ್ಫಾರ್ಮೇಷನ್ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ಮಕ್ಕಳು 4ನೇ ತರಗತಿ ಮತ್ತು 5ನೇ ತರಗತಿಲಿ ಓದ್ತಿದ್ದಾರೆ ಇಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗಾಗಿರ್ಬೋದು ಹಾಗೂ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಇನ್ನಿತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋಚಿಂಗ್ನ ನಾವು ನೀಡ್ತಾ ಇದ್ದು, ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳಿಗೆಲ್ಲ ಎಸ್ಪೆಷಲಿ ನವೋದಯ 6th ಎಂಟ್ರೆನ್ಸ್ ಎಕ್ಸಾಮ್ ಆನ್ಲೈನ್ ಕೋಚಿಂಗಿಗೆ ನಮ್ಮಲ್ಲಿ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಇನ್ಸ್ಟಿಟ್ಯೂಷನಿಂದ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪರ್ಟ್ಸ್ಗಳಿಂದ ಪ್ರಿಪೇರ್ ಮಾಡಿರ್ತಕ್ಕಂಥ ಈ ಒಂದು ಸ್ಟಡಿ ಮೆಟೀರಿಯಲ್ನ ನಿಮ್ಮ ಮನೆ ಅಡ್ರೆಸ್ಸಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ. ಇದರ ಜೊತೆಗೆ ಪ್ರತಿನಿತ್ಯ ರೆಕಾರ್ಡೆಡ್ ಯೂಟ್ಯೂಬ್ ಕ್ಲಾಸಸ್ಗಳು ಹಾಗೂ ಚಾಪ್ಟರ್ ವೈಸ್ ಆನ್ಲೈನ್ ಟೆಸ್ಟ್ ಸೀರೀಸ್ಗಳನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಕೋಚಿಂಗ್ನ ಕೊನೆಯ ಹಂತದಲ್ಲಿ ಮಾಕ್ ಟೆಸ್ಟ್ಗಳನ್ನು ಕೂಡ ನವೋದಯ 6th ಎಂಟ್ರೆನ್ಸ್ ಎಕ್ಸಾಮ್ ಯಾವ ರೀತಿಯಾಗಿ ಎಕ್ಸಾಮ್ನ ನಡೆಸುತ್ತೆ ಅದೇ ರೀತಿಯಾದಂತಹ ಆನ್ಲೈನ್ ಮಾಕ್ ಎಕ್ಸಾಮ್ಗಳನ್ನು ಕೂಡ ನಾವು ನಡೆಸಿ ನೀವು ಮನೇಲಿ ಇದ್ಕೊಂಡೇ ತುಂಬ ಆರಾಮವಾಗಿ ಈಸಿಯಾಗಿ ಕಂಫರ್ಟಬಲ್ ಆಗಿ ನವೋದಯ 6th ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ನಿಮಗೆ ಅಡ್ಮಿಷನ್ ಬೇಕಾ? ಎಸ್, ನೀವೇನು ಮಾಡಬೇಕು, ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ಗಳಾಗಿರ್ತಕ್ಕಂಥ 7204636072, 9482324006, 8050730717 ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಜೊತೆಗೆ ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆಗಿ ನವೋದಯ 6th ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಒಂದು ಉತ್ತಮವಾದಂತಹ ಸಾಧನೆಯನ್ನು ಕೂಡ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ, ಎಸ್ ನೆಕ್ಸ್ಟ್ ನವೋದಯ 9th ಎಂಟ್ರೆನ್ಸ್ ಎಕ್ಸಾಮಿನ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ಹೇಳಿದ್ದೀನಿ. ಸೊ ರಿಸಲ್ಟ್ ಎಲ್ಲ ಹೇಗೆ ನೋಡ್ಬೋದು ಅಂತೇಳಿ ಒಂದು ಶಾರ್ಟಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನವೋದಯ 9th ಎಂಟ್ರೆನ್ಸ್ ಎಕ್ಸಾಮಿನ ರಿಸಲ್ಟ್ ನೀವು ಹೇಗೆ ನೋಡಬೇಕು ಅಂದರೆ, ನಿಮ್ಮ ಮೊಬೈಲ್ನಲ್ಲಿ JNVST ಅಂತ ಹೋದರೆ JNVSTಯ ಹೋಮ್ ಪೇಜ್ ಓಪನ್ ಆಗುತ್ತೆ. ಆ ಹೋಮ್ ಪೇಜಲ್ಲಿ ಫಸ್ಟ್ ಈ ಥರ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು, ಕ್ಲಿಕ್ ಹಿಯರ್ ಟು ಚೆಕ್ ದ ರಿಸಲ್ಟ್ ಆಫ್ ಕ್ಲಾಸ್ 9th ಅಂತ ಹೇಳ್ಬಿಟ್ಟು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಬರುತ್ತೆ. ಸೊ ನಿಮ್ಮ ಸ್ಟೂಡೆಂಟ್ನ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿ ಚೆಕ್ ರಿಸಲ್ಟ್ ಅಂತ ಕೊಟ್ಟರೆ ಸ್ಟೂಡೆಂಟಿಂದು ಕಂಪ್ಲೀಟ್ ವಿತ್ ಮಾರ್ಕ್ಸ್ ವಿತ್ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಇದು ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಇನ್ ಕೇಸ್ ಆನ್ಸರ್ ಕೀ ನೋಡಬೇಕು ನೀವು ಅಂತಂದರೆ, ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಸೇಮ್ ಇದೇ ಪೇಜಲ್ಲೇ ಕೆಳಗಡೆ ಇನ್ನೊಂದಿದೆ ಲಿಂಕ್, ಕ್ಲಿಕ್ ಹಿಯರ್ ಫಾರ್ ಆನ್ಸರ್ ಕೀಸ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೇಲೆ ಟಚ್ ಮಾಡಿದರೆ ನಿಮಗೆ ಆನ್ಸರ್ ಕೀ ಬರುತ್ತೆ. ಸೊ ಇಲ್ಲಿ ಆನ್ಸರ್ ಕೀನು ಕೂಡ ಚೆಕ್ ಮಾಡ್ಕೋಬೋದು. ಸೆಟ್ ಎ, ಸೆಟ್ ಬಿ, ಸೆಟ್ ಸಿ. ಸೊ ಕಂಪ್ಲೀಟ್ ಎಷ್ಟು ಸೆಟ್ಟಿಂದ ಎಕ್ಸಾಮ್ಸ್ ಆಗಿತ್ತು ಅಷ್ಟು ಕ್ವಶನ್ ಪೇಪರ್ ಸೆಟ್ಟಿನ ಕೀ ಆನ್ಸರ್ ಬರುತ್ತೆ. ನೀವು ಯಾವ ಸೆಟ್ ಎಕ್ಸಾಮ್ ಬರ್ದಿರೋ ನಿಮ್ಮ ಕ್ವಶನ್ ಪೇಪರ್ ಸೆಟ್ ಯಾವುದಾಗಿತ್ತು ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಕೀ ಆನ್ಸರ್ ಚೆಕ್ ಮಾಡಿಕೊಂಡ್ರೆ ನೀವು ಎಷ್ಟಕ್ಕೆ ಸರಿ ಉತ್ತರ ಮಾಡಿದ್ದೀರಾ, ಎಷ್ಟು ತಪ್ಪಾಗಿದೆ ಅಂತೇಳಿ ನೀವು ಕ್ರಾಸ್ ಚೆಕ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಸೊ ನೆಕ್ಸ್ಟ್ ರಿಸಲ್ಟಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದೆ. ಯಾವ ಥರ ಅಂತ ನಾನೀಗ ನಿಮಗೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಓಕೆ ನೋಡಿ, ನಾನು ಒಬ್ಬ ಸ್ಟೂಡೆಂಟಿಂದ ಇಲ್ಲಿ ರಿಸಲ್ಟ್ ತೊಗೊಂಡಿದ್ದೀನಿ. ಸೊ ನೇಮ್ ಏನು ಅಂತ ರಿವೀಲ್ ಮಾಡೋಕ್ಕೆ ಹೋಗಲ್ಲ ನಾನು. ಒಬ್ಬ ಸ್ಟೂಡೆಂಟಿಂದ ರಿಸಲ್ಟ್ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ನಾನು ಆವಾಗಲೇ ಹೇಳಿದೆ, ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದರೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಚೆಕ್ ರಿಸಲ್ಟ್ ಅಂತ ಕೊಟ್ಟರೆ ಈ ಥರದೊಂದು ಪೇಜ್ ಬರುತ್ತೆ. ಮೇಲ್ಗಡೆ ಎಲ್ಲ ಡೀಟೇಲ್ಸ್ ಇದೆ, ಇಲ್ಲಿ ಕೆಳಗಡೆ ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಇದು ಮಾರ್ಕ್ಸ್ ಎಷ್ಟಕ್ಕೆ ಅಂತಂದರೆ, ನೀವು ಎಕ್ಸಾಮ್ ಬರೆದಿರೋದು ಮ್ಯಾಥಮೆಟಿಕ್ಸ್ 35 ಮಾರ್ಕ್ಸಿಗೆ ಟೋಟಲ್ ಮಾರ್ಕ್ಸ್ ಬರೆದಿರ್ತೀರಾ. ಸೈನ್ಸ್ 35, ಇಂಗ್ಲೀಷ್ 15 ಮಾರ್ಕ್ಸ್, ಹಿಂದಿ 15 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸಿಗೆ ಎಕ್ಸಾಮ್ ಬರೆದಿದ್ದೀರಾ ನೀವು. ಓಕೆ, ಇಲ್ಲಿ ಏನಾಗಿದೆ ಅಂತಂದರೆ
ಟೋಟಲ್ ಅವ್ರದ್ದು ಸ್ಟೂಡೆಂಟಿನ ಮಾರ್ಕ್ಸ್ 53 ಇದೆ. ಓವರ್ ಆಲ್ ರ್ಯಾಂಕ್ ಇಲ್ಲಿ 85 ಅಂತ ಕೊಟ್ಟಿದ್ದಾರೆ. ಔಟ್ ಆಫ್ 85ಗೆ ಈ ಮಾರ್ಕ್ಸ್ ಅವ್ರು ಏನು ಮಾಡಿದ್ದಾರೆ, ಕನ್ಸಿಡರ್ ಮಾಡಿದ್ದಾರೆ. ಓಕೆನಾ. ಸೊ ಇದು ಹೇಗೆ ಅಂತಂದರೆ ಸೈನ್ಸು ಔಟ್ ಆಫ್ 35, ಮ್ಯಾಥ್ಸ್ ಔಟ್ ಆಫ್ 35, ಹಿಂದಿ ಮತ್ತು ಇಂಗ್ಲೀಷ್ ಇದ್ರ ಎರಡರಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ಅವ್ರು ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರೆ ಅದೊಂದು ಸಬ್ಜೆಕ್ಟ್ ಮಾತ್ರ ಕನ್ಸಿಡರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈ ಸ್ಟೂಡೆಂಟು ಇಂಗ್ಲೀಷ್ನಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ. ಸೊ ಹಾಗಾಗಿ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಟೋಟಲು 12, 13, 20. ಸೊ ಔಟ್ ಆಫ್ 85 3 ಸಬ್ಜೆಕ್ಟ್ ಎಷ್ಟಾಗುತ್ತೆ, 85ಗೆ ಆಗುತ್ತೆ. 85ಗೆ ಇವ್ರು 45 ಮಾರ್ಕ್ಸ್ ತೆಗೆದಿರ್ತಾರೆ. ಈ ರೀತಿಯಾಗಿ ಬೆಸ್ಟ್ ಆಫ್ ಹಿಂದಿ ಆ್ಯಂಡ್ ಇಂಗ್ಲೀಷ್, ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಜಾಸ್ತಿ ಮಾರ್ಕ್ಸ್ ಯಾವುದ್ರಲ್ಲಿ ತೆಗೆದಿದ್ದಾರೆ ಅದನ್ನು ಕನ್ಸಿಡರ್ ಮಾಡಿ ಔಟ್ ಆಫ್ 85 ಅಂತ ಮಾಡಿ ಅದರಲ್ಲಿ ಎಷ್ಟು ತೆಗೆದಿದ್ದಾರೆ ಅದನ್ನು ಮಾರ್ಕ್ಸ್ ಅವ್ರು ಏನು ಮಾಡ್ತಾರೆ, ಕನ್ಸಿಡರ್ ಮಾಡಿದ್ದಾರೆ. ಸೊ ಅದ್ರ ಮೂಲಕ ಇಲ್ಲಿ ಏನು ಮಾಡಿದ್ದಾರೆ, ಅವರು ಈ ಎಕ್ಸಾಮಲ್ಲಿ ಸೆಲೆಕ್ಷನ್ ಆಗಿದಾರಲ್ಲ ಅಂತಕ್ಕಂಥ ರಿಸಲ್ಟ್ ಕೂಡ ಇಲ್ಲಿ ಹೇಳಿದ್ದಾರೆ. ರಿಮಾರ್ಕ್ಸಲ್ಲಿ ನೀವು ನೋಡ್ಬೋದು, ಇಲ್ಲಿ ರಿಮಾರ್ಕ್ಸಲ್ಲಿ ಯು ಆರ್ ನಾಟ್ ಕನ್ಸಿಡರ್ಡ್ ಫಾರ್ ದ ಅಡ್ಮಿಷನ್ ಇನ್ ಮೇನ್ ಸೆಲೆಕ್ಷನ್ ಲಿಸ್ಟ್ ಅಂತ ಬಂದಿದೆ. ಇಟ್ ಮೀನ್ಸ್ ಸೆಲೆಕ್ಷನ್ ಆಗಿಲ್ಲ ಅಂತ. ಇನ್ ಕೇಸ್ ಸೆಲೆಕ್ಷನ್ ಆಗಿದ್ರೆ ಯು ಆರ್ ಸೆಲೆಕ್ಟೆಡ್ ಇನ್ ದ ಅಡ್ಮಿಷನ್ ಮೇನ್ ಲಿಸ್ಟ್ ಅಂತೇಳಿ ಬರ್ತಾ ಇತ್ತು. ಸೊ ಈ ರೀತಿಯಾಗಿ ಅವರು ರಿಸಲ್ಟ್ನ ಬಿಟ್ಟಿದ್ದಾರೆ. ಸೊ ರಿಸಲ್ಟ್ ಬಗ್ಗೆ ನಿಮಗಿದ್ದಂತಹ ಗೊಂದಲಗಳು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಎಸ್, ಓಕೆ. ಸೊ ಇದಿಷ್ಟು ನವೋದಯ 9th ಎಂಟ್ರೆನ್ಸ್ ಎಕ್ಸಾಮ್ನ ರಿಸಲ್ಟ್ ಇನ್ಫಾರ್ಮೇಷನ್ ಇದಿಷ್ಟ ಆಗಿತ್ತು. ಸೊ ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ತಕ್ಷಣದ ಅಪ್ಡೇಟ್ಸ್ಗಳು ನಿಮ್ಮ ಮೊಬೈಲಿಗೆ ಬೇಕು ಅಂತಂದರೆ ನೀವೇನು ಮಾಡಬೇಕು, ಯೂಟ್ಯೂಬಿಗೆ ಹೋಗಿ ಯೂಟ್ಯೂಬಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ಟರೆ ನಿಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ತಕ್ಷಣದ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ರಿಗೂ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಬೇರೆ ಟಾಪಿಕ್ ಒಟ್ಟಿಗೆ ನಿಮ್ಮ ಎದುರುಗಡೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.